ಸುಪ್ರೀಂ ಕೋರ್ಟ್ ತೀರ್ಪು ಬರ್ತಾ ಇದ್ದಂತೆ ಆರೋಪಿಗಳಿಗೆ ಶಾಕ್ ಆಗಿದೆ. ಚಿತ್ರದುರ್ಗದಲ್ಲಿ ಆರೋಪಿಗಳಿಬ್ಬರ ಮಾತುಕತೆ. ಆರೋಪಿ ಜಗ್ಗನ ಮನೆಗೆ ಅನುಕುಮಾರ್ ಬಂದಿದ್ದಾರೆ. ಬೇಲ್ ರದ್ದಾದ ಬೆನ್ನಲ್ಲೇ ಜಗ್ಗನ ಮನೆಯಲ್ಲಿ ಇಬ್ಬರು ಮೀಟಿಂಗ್ ಮಾಡಿದ್ದಾರೆ. ಬೇಲ್ ರದ್ದಾದ ವಿಚಾರ ತಿಳಿದು ಹಾಸಿಗೆ ಹಿಡಿದಿದ್ದಾರಂತೆ ಜಗ್ಗನ ತಾಯಿ. ದಿಕ್ಕು ತೋಚದಂತೆ ಆಟೋ ಮುಂದೆ ಮಂಕಾಗಿ ನಿಂತಿದ್ದಾರೆ ಜಗ್ಗನ ಕುಟುಂಬ. ಸುಪ್ರೀಂ ಕೋರ್ಟ್ ತೀರ್ಪು ಬರ್ತಾ ಇದ್ದಂತೆ ಆರೋಪಿಗಳಿಗೆ ಶಾಕ್ ಆಗಿದೆ. ಚಿತ್ರದುರ್ಗದಲ್ಲಿ ಇಬ್ಬರು ಆರೋಪಿಗಳು ಮಾತುಕತೆಯನ್ನ ನಡೆಸಿರೋದು. ಇದು ಜಗ್ಗನ ಮನೆ ನೋಡಿ, ಅಲ್ಲಿ ಅನುಕುಮಾರ್ ಮತ್ತು ಜಗ್ಗ ಇಬ್ರು ಕೂಡ ಒಂದೇ ಮನೆಯಲ್ಲಿ ಸೇರ್ಕೊಂಡು ಮಾತುಕತೆಯನ್ನು ನಡೆಸಿದ್ದಾರೆ. ಹಿಂಗಾಗ್ಬಿಡ್ತಲ್ಲ ಗುರು, ಹಿಂಗಾಗ್ಬಿಡ್ತಲ್ಲ ನಮ್ಮ ಜೀವನ ಅಂತ ಹೇಳಿ. ಸೊ ಅನುಕುಮಾರ್ ಜಗ್ಗನ ಮನೆಗೆ ಬಂದಿದ್ದಾನೆ. ಸುಪ್ರೀಂ ಕೋರ್ಟ್ ತೀರ್ಪು ಬರ್ತಾ ಇದ್ದಂತೆ ಆರೋಪಿಗಳಿಗೆ ಸಿಕ್ಕಾಪಟ್ಟೆ ಒಂಥರ ಶಾಕ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇಬ್ಬರು ಕೂಡ ಒಂದೇ ಊರಿನವರಲ್ವಾ, ಚಿತ್ರದುರ್ಗದವರೇ ಅಲ್ವಾ. ಸೊ ಈಗ ಜಗ್ಗನ ಮನೆಗೆ ಅನುಕುಮಾರ್ ಬಂದಿದ್ದಾನೆ. ಬಂದು ಮಾತುಕತೆ ಅಂದರೆ ಸಹಜವಾಗಿ ಭಯ ಅಂತೂ ಹಾಗೇ ಆಗಿರುತ್ತೆ. ಏನಪ್ಪ ಹಿಂಗಾಗೋಗ್ಬಿಡುತ್ತಲ್ಲ, ನಮ್ದೇನೂ ತಪ್ಪಿಲ್ಲ, ನಾವೇನೋ ಮಾಡೋದಕ್ಕೆ ಹೋಗಿ ಬಾಸ್ಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿ ಹಿಂಗಾಗ್ಬಿಡುತ್ತಲ್ಲ ಅಂತ ಮಾತುಕತೆ ಆಗಿರುತ್ತೆ. ಇದೆಲ್ಲದರ ನಡುವೆ ಅವ್ರು ಅನ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ನಾವೇನೋ ಸೈಡ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದೀವಿ, ಮೇ ಬಿ ನಮ್ಮ ಬೇಲ್ ಕ್ಯಾನ್ಸಲ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಸೊ ಆದರೆ ಎಲ್ಲರೂ ಸಮಾನರು ಈ ಪ್ರಕರಣದಲ್ಲಿ. ಆರೋಪಿಗಳೇನಿದಾರಲ್ಲ ಅವ್ರು ಹೆಚ್ಚು ಇವರು ಕಡಿಮೆ ಅಂತ ಏನಿಲ್ಲ. ಒಂದು ಜೀವ ಹೋಗಿದೆ, ಇದರಲ್ಲಿ ಎಲ್ಲರೂ ಸಮಾನರು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳೇ ಹೇಳಿದ್ರು, ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆಗಲೇ ಅಂದ್ಕೊಂಡಿದ್ವಿ ಬೇಲ್ ಕ್ಯಾನ್ಸಲ್ ಆದರೆ ಎಲ್ಲರದು ಆಗುತ್ತೆ, ಆಗಲಿಲ್ಲ ಅಂದರೆ ಯಾರ್ದು ಆಗಲ್ಲ ಅಂತ ಹೇಳಿ. ಸೊ ಈಗ ಬೇಲ್ ಕ್ಯಾನ್ಸಲ್ ಆಗಿದೆ. A1 A2 ಮಾತ್ರ ಅಲ್ಲ, ಎಲ್ಲ ಆರೋಪಿಗಳದ್ದು ಕೂಡ ಬೇಲ್ ಕ್ಯಾನ್ಸಲ್ ಆಗಿದೆ. ಸೊ ಬೇಲ್ ಕ್ಯಾನ್ಸಲ್ ಆದ ನಂತರ ಅನುಕುಮಾರ್ ಆರೋಪಿ ಇದನಲ್ಲ, ಈ ಅನುಕುಮಾರ್ ಮತ್ತೊಬ್ಬ ಆರೋಪಿ ಜಗ್ಗ ಅವ್ರ ಮನೆಗೆ ಬಂದಿದ್ದಾನೆ ಚಿತ್ರದುರ್ಗದಲ್ಲಿ. ಬಂದು ಒಬ್ಬರಿಗೊಬ್ಬರಿಗೆ ಸಮಾಧಾನ ಮಾಡ್ಕೊಂಡಿದ್ದಾರೆ, ಒಬ್ಬರಿಗೊಬ್ಬರಿಗೆ ಧೈರ್ಯ ಹೇಳ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಇನ್ನೇನು ಮಾಡೋದಕ್ಕೆ ಸಾಧ್ಯ, ಇನ್ನೇನು ಮಾತಾಡೋದಕ್ಕೆ ಸಾಧ್ಯ? ಸುಪ್ರೀಂ ಕೋರ್ಟೇ ತೀರ್ಪು ಕೊಟ್ಟ ಮೇಲೆ. ಸೊ ಈಗ ಜೈಲಿಗೆ ಹೋಗಬೇಕಿಬ್ರು ಕೂಡ ಅಷ್ಟೇ. ಇಬ್ಬರು ಇದ್ದಾರೆ ನೋಡಿ ಅಲ್ಲೇ, ಅನುಕುಮಾರ್ ಮತ್ತು ಜಗ್ಗ ಇಬ್ಬರು ಇದ್ದಾರೆ. ಆರಾಮಾಗಿತ್ತು ಜೀವನ. ಈಗ ತೀರ್ಪು ಬಂದ ನಂತರ ಜಗ್ಗನ ತಾಯಿ ಹಾಸಿಗೆ ಹಿಡ್ದಿದ್ದಾರಂತೆ. ಅವ್ರು ಮೊದಲೇ ಭಯದಲ್ಲಿದ್ದರು, ಭಾಳ ಬಡವರು ಪಾಪ, ಬಡವರವರು. ಮೊದಲೇ ಅಯ್ಯೋ ನನ್ನ ಮಗನಿಗೆ ಯಾರೂ ಇಲ್ಲ ದಿಕ್ಕು, ಅವ್ರನ್ನ ಬಿಡಿಸ್ಕೊಂಡು ಬರೋದಕ್ಕೆ ಯಾರೂ ಇಲ್ಲ, ಗೋಳಾಡ್ತಾ ಇದ್ರು ಮೊದಲ ಬಾರಿಗೆ ಜೈಲಿಗೆ ಹೋದಾಗ. ಅದಾದ ನಂತರ ಬೇಲ್ ಸಿಕ್ತು, ಹೆಂಗೋ ಬದುಕು ಬಿಡೋಣ, ಇನ್ನು ಮುಂದೆ ಇನ್ನು ಸವಾಸನೆ ಬೇಡ ಯಾರದ್ದು ಅಂತ ಅಂದ್ಕೊಂಡಿದ್ರು ಇವರಿಬ್ಬರು. ಈಗ ನೋಡಿದರೆ ಮತ್ತೆ ಉಲ್ಟಾ ಆಯಿತು, ಮತ್ತೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ. ಆ ತಾಯಿ ಮನಸ್ಸು ಹೆಂಗಾಗಿರಬೇಡ ಪಾಪ, ಒದ್ದಾಡ್ಬಿಟ್ಟಿರುತ್ತೆ ಆ ತಾಯಿ. ಹಾಸಿಗೆ ಹಿಡ್ದಿದ್ದಾರಂತೆ ನೋಡಿ. ಇವ್ರು ಮಾಡೋ ತಪ್ಪಿಗೆ ಹೆತ್ತವರಲ್ಲಿ ಒದ್ದಾಡಬೇಕು, ಹಂಗಾಗಿದೆ. ಇನ್ನು ಇವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ, ಇವರನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಈಗ ಕೆಲವೊಂದಿಷ್ಟು ಜನ ವಕೀಲರ ಜೊತೆಗೆ ಮಾತನಾಡಿದ ಅಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಒಂದು 6 ತಿಂಗಳಂತೂ ಇವ್ರಿಗೆ ಬೇಲ್ ಆಗಲ್ಲ. 6 ತಿಂಗಳಾದ್ಮೇಲೆ ನೋಡಬೇಕು ಅದು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇನ್ನೂ ಟ್ರಯಲ್ ಆಗುತ್ತೆ, ಸಾಕ್ಷಿಗಳ ವಿಚಾರಣೆ ಆಗಬೇಕು. ಇವ್ರನ್ನೆಲ್ಲ ಒಳಗಡೆ ಇಟ್ಟೆ ಸಾಕ್ಷಿಗಳ ವಿಚಾರಣೆ ಆಗುತ್ತೆ. ನೆನಪಿರಲಿ, ಧಾರವಾಡದಲ್ಲಿ ಆಯ್ತಲ್ಲ ಯೋಗೇಶ್ ಗೌಡ ಕೊಲೆ ಪ್ರಕರಣ. ಈಗಿನ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಬೇಲ್ ಸಿಕ್ಕಿತ್ತು, ರದ್ದಾಯಿತು ಮತ್ತು ಒಳಗಡೆ ಇದ್ದಾರೆ ಅವರು. ಸೊ ಈ 2 ಪ್ರಕರಣಗಳು ಸೇಮ್ ಟು ಸೇಮ್ ಕಾಣಿಸ್ತಾ ಇದೆ. ಈಗ ಯೋಗೇಶ್ ಗೌಡ ಪ್ರಕರಣದಲ್ಲಿ ಕೊಲೆ ಆರೋಪಿಗಳು ಒಳಗಡೆ ಇದ್ದಾರೆ, ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಕೂಡ ಈಗ ಮತ್ತೆ ಜಾಮೀನು ರದ್ದಾಗಿ ಒಳಗಡೆ ಹೋಗುವಂಥ ಪರಿಸ್ಥಿತಿ. ಸೊ ಈಗಿರೋದು ದರ್ಶನ್ ಅವರನ್ನ ಬೆಂಗಳೂರು ಜೈಲಿಗೆ ಹಾಕ್ತಾರಾ ಅಥವಾ ಬಳ್ಳಾರಿ ಜೈಲಿಗೆ ಮತ್ತೆ ಶಿಫ್ಟ್ ಮಾಡ್ತಾರಾ ಅನ್ನೋದು. ನಮಗನ್ಸೋದು ಪ್ರಕಾರ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ. ಬಿಕಾಸ್ ಅಲ್ಲಿಂದಾನೇ ಅವ್ರಿಗೆ ಹೊರಗಡೆ ಕರ್ಕೊಂಡು ಬಂದಿರೋದು. ಬೆಂಗಳೂರು ಜೈಲಿಗೆ ಯಾಕೆ ಹಾಕಲ್ಲ ಅಂತ ಅಂದರೆ, ಬೆಂಗಳೂರು ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಆಯಿತು ನಿಮಗೆಲ್ಲ ಗೊತ್ತೇ ಇದೆ. ಹೈಫೈ ಜೀವನ ನಡೆಸಿದ್ರು, ಅದೇನು ಜೈಲಲ್ಲಿ ಇದ್ದಂಗೆ ಇರಲೇ ಇಲ್ಲ ದರ್ಶನ್. ಅಲ್ಲಿರುವಂಥ ರೌಡಿಗಳ ಜೊತೆಗೆ, ಅಪರಾಧಿಗಳ ಜೊತೆಗೆ, ಕೈದಿಗಳ ಜೊತೆಗೆ ಆರಾಮಾಗಿ ಕೂತ್ಕೊಂಡು ಕಾಫಿ ಜೊತೆಗೆ ಒಂದು ಕೈನಲ್ಲಿ ಸಿಗರೇಟು, ಎಣ್ಣೆ ಇತ್ತೋ ಗೊತ್ತಿಲ್ಲ ನಮಗೆ.
ಸೊ ಅದು ಮಾತ್ರ ಕಂಡಿದ್ದು. ಸೊ ಹಾಗಾಗಿ ಹೈಫೈ ಜೀವನ ನಡೆಸ್ತಾ ಇದ್ರು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ. ಆದ ಕಾರಣ ದರ್ಶನ್ ಅವರನ್ನ ಜೊತೆಗೆ ಬೇರೆ ಬೇರೆ ಆರೋಪಿಗಳನ್ನ ಬೇರೆ ಬೇರೆ ದಿಕ್ಕಿನಲ್ಲಿರುವಂಥ ಜೈಲುಗಳಿಗೆ ಶಿಫ್ಟ್ ಮಾಡಲಾಯಿತು. ದರ್ಶನ್ ಅವರನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಯಿತು. ಅದಾದ ನಂತರ ಬೆನ್ನು ನೋವು, ಅಲ್ಲಿ ನೋವು, ಇಲ್ಲಿ ನೋವು ಅಂತ ಹೇಳಿ ಕಾರಣಗಳನ್ನು ಹೇಳಿಕೊಂಡು ಹೊರಗಡೆ ಬಂದರು. ಬಂದ ನಂತರ ಏನು ಕಾರಣಗಳನ್ನು ಹೇಳ್ಕೊಂಡು ಬಂದಿದ್ರು ಆ ಕಾರಣಗಳು ಈಡೇರಿಸುವಲ್ಲಿ ಅವರು ವಿಫಲರಾದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿತ್ರದುರ್ಗ ರಿಪೋರ್ಟರ್ ರಾಜಶೇಖರ್ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರ್, ಈ ಇಬ್ರು ಆರೋಪಿಗಳಿದಾರಲ್ಲ, ಅನುಕುಮಾರ್ ಮತ್ತು ಜಗ್ಗ, ಏನ್ ಮಾಡ್ತಾ ಇದ್ದಾರೆ ಈಗ? ಎಸ್ ರಾಮ್, ಈಗಾಗಲೇ ಏನು ನಟ ದರ್ಶನ್ ಅವರ ಏನು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಚಿತ್ರದುರ್ಗದಲ್ಲಿ ಇಬ್ಬರು ಆರೋಪಿಗಳಿಗೆ ಈಗಾಗಲೇ ನಡಕ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಏನು ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಈಗಾಗಲೇ ಚಿತ್ರದುರ್ಗದ ಆರೋಪಿಯಾದಂತಹ ಜಗ್ಗ ಮತ್ತು ಅನುಕುಮಾರ್, ಏನು ಜಗ್ಗನ ನಿವಾಸಕ್ಕೆ ಆಗಮಿಸಿದಂತಹ ಅನುಕುಮಾರ್ ಅವರು ಸತತ ಅರ್ಧ ಗಂಟೆಗಳ ಕಾಲ ಅನುಕುಮಾರ್ ಅವರ ಜೊತೆ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಮುಂದಿನ ಪ್ರಕ್ರಿಯೆಗಳೇನು ಅನ್ನುವ ಕುರಿತಾಗಿಯೂ ಕೂಡ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಕೊನೆಗೆ ಹೋಗುವಂತ ಸಂದರ್ಭದಲ್ಲಿ ಏನೇ ಆದ್ರೂ ಕೂಡ ನನಗೆ ಫೋನ್ ಮಾಡು ಅನ್ನುವಂತ ಒಂದು ಜಗ್ಗ ಅವರು ಅನುಕುಮಾರ್ ಅವರಿಗೆ ಹೇಳಿ ಹೋಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಇಬ್ಬರು ಆರೋಪಿಗಳು ದೃಶ್ಯಾವಳಿಗಳು ನೋಡ್ತಾ ಇರ್ಬೋದು. ಈ ಇಬ್ಬರು ಆರೋಪಿಗಳ ಒಂದು ಜಾಮೀನು ಅರ್ಜಿ ಇವತ್ತು ವಜಾ ಆಗಿರ್ತಕ್ಕಂಥದ್ದು. ನಟ ದರ್ಶನ್ ಅವರ ಜೊತೆ ಈ ಇಬ್ಬರು ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಇವತ್ತು ಸಂಜೆ ಒಳಗಾಗಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಇವರ ಮನೆಗಳಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಆತಂಕಗೊಂಡಿದ್ದಾರೆ ಪೋಷಕರು ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಜಗ್ಗನ ತಾಯಿ ನಿಜಕ್ಕೂ ಕೂಡ ಹಾಸಿಗೆಯನ್ನ ಹಿಡಿದಿದ್ದಾರೆ. ಇದೇ ಚಿಂತೆಯಲ್ಲಿ ಕೊರಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ನಲ್ಲಿ ಚಿತ್ರದುರ್ಗದ ಇಬ್ಬರು ಆರೋಪಿಗಳಿಗೆ ಈಗಾಗಲೇ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಇಬ್ಬರು ಕೂಡ ವಿಚಲಿತರಾಗಿದ್ದಾರೆ ಅಂತ ಹೇಳ್ಬೋದು. ರಾಮ್, ಒಂದ್ ಕಡೆ ರಾಜಶೇಖರ್, A1 ಆರೋಪಿ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಈಗಾಗಲೇ ಅವರ ನಿವಾಸದ ಬಳಿ ಪೊಲೀಸ್ನವರು ಹೋಗಿ ನಿಂತ್ಕೊಂಡಿದ್ದಾರೆ. ಇವರು ಕೂಡ ಸಮಾನ ಆರೋಪಿಗಳೇ ಈ ಪ್ರಕರಣದಲ್ಲಿ. ಹಾಗಾಗಿ ಅಲ್ಲಿಗೆ ಅವ್ರ ಮನೆ ಹತ್ರ ಪೊಲೀಸ್ನವರು ಯಾರೂ ಬಂದಿಲ್ವಾ ಅಂತ? ಎಸ್, ಪ್ರಮುಖವಾಗಿ ಈ ಪ್ರಕರಣ ಏನು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಏನಿದೆ, ಇದು ಬೆಂಗಳೂರಿನಲ್ಲಿ ನಡೆದಂತಹ ಕೊಲೆ ಪ್ರಕರಣ ಆಗಿರೋದ್ರಿಂದಾಗಿ ಇಲ್ಲಿನ ಸ್ಥಳೀಯ ಪೊಲೀಸರು ಇವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬರಲ್ಲ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದಲೇ ಪೊಲೀಸರು ಬಂದು ಇವರನ್ನ ಅರೆಸ್ಟ್ ಮಾಡಬೇಕಂತ ಸಾಧ್ಯತೆ ಹೆಚ್ಚಾಗಿರೋದ್ರಿಂದಾಗಿ ಬೆಂಗಳೂರಿನಿಂದ ಪೊಲೀಸರು ಬರೋವರೆಗೂ ಕೂಡ ಇವರು ಮನೆಯಲ್ಲೇ ಇರುವಂತಹ ಒಂದು ಸಾಧ್ಯತೆಗಳು ಹೆಚ್ಚಿದೆ. ಇವರು ನೇರವಾಗಿ ವಕೀಲರ ಸಂಪರ್ಕದಲ್ಲಿದ್ದಾರೆ. ವಕೀಲರು ಯಾವ ರೀತಿಯಾಗಿ ನಿರ್ದೇಶನವನ್ನ ನೀಡ್ತಾರೆ, ವಕೀಲರ ನಿರ್ದೇಶನದ ಮೇರೆಗೆ ಮನೆಯಲ್ಲೇ ಇರ್ಲಿಕ್ಕೆ ಇವರಿಗೆ ಹೇಳಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿರೋದ್ರಿಂದಾಗಿ ಪೊಲೀಸರು ಬಂದ ತಕ್ಷಣ ಇವರು ಅರೆಸ್ಟ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ರಾಮ್.